ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ನಾವು ಮಾಡ್ತಾ ಇರೋದು ದೇವರ ಬೆಟ್ಟು. ದೇವರು ಮಾತ್ರ ಮೆರವಣಿಗೆ ಇದು ಸ್ವಾಗತ ಆಗೋದ್ರಿಂದ ಪ್ರಚಾರದ ಏನಾದರೂ ಬೇಕಾದ್ರೆ ಅವರ ಸಪ್ರೇಟ್ ಆಗಿ ರಾಜಕೀಯ ಕಾರ್ಯಕ್ರಮ ಮಾಡಿ. ಇದು ದೇವರ ಯಾತ್ರೆ. ಈ ಯಾತ್ರೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಿಂಬಿಸ್ಕೊಂಡು ಅವ್ರನ್ನ ಎತ್ತುವಂಥ ಕಾರ್ಯ ಮಾಡಿ ಈ ಯಾತ್ರೆಯಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ. ಆ ಥರ ಯಾರು ಮಾಡಬಾರ್ದು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಆಯೋಜಿಸಿದ್ದ ಶ್ರೀರಾಮ ಶೋಭಾಯಾತ್ರೆ ಅದ್ದೂರಿ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆಯ ಯಶಸ್ಸಿಗೆ ಹಗಲಿರುಳು ದುಡಿದ ಮುಖಂಡರು, ಕಾರ್ಯಕರ್ತರು, ಪೊಲೀಸರು, ಮಾಧ್ಯಮ ಮಿತ್ರರಿಗೆ ಕೃತಜ್ಞತೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಧನ್ಯವಾದಗಳು ತಿಳಿಸಿದ ಬಜರಂಗ ದಳ ತಾಲೂಕು ಸಂಯೋಜಕ ವೆಂಕಟೇಶ್ ಹಾಗೂ ತಂಡದವರು. ಇದೇ ತಿಂಗಳು ಜೂನ್ 9ರಂದು ಶಿಡ್ಲಘಟ್ಟ ನಗರದಲ್ಲಿ ಹಮ್ಮಿಕೊಂಡಿದ್ದ ಶ್ರೀರಾಮ ಶೋಭಾಯಾತ್ರೆ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿ ಶಾಸಕರಾದ ರವಿಕುಮಾರ್ ಚಾಲನೆ ನೀಡುವ ಮೂಲಕ ಶೋಭಾಯಾತ್ರೆ ಪ್ರಾರಂಭ ಆಯಿತು. ಶೋಭಾಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಘೋಷಣೆಗಳನ್ನು ಮೊಳಗಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಹಿಂದೂಗಳನ್ನು ಉದ್ದೇಶಿಸಿ ಯುವ ವಾಗ್ಮಿ ಆರಿಕಾ ಮಂಜುನಾಥ್ ಬೆಂಕಿಯ ಭಾಷಣವನ್ನು ಮಾಡಿದರು. ಕಾರ್ಯಕ್ರಮಕ್ಕೆ ಹಲವು ನಾಯಕರು ಪಕ್ಷಾತೀತವಾಗಿ ಹಾಜರಾಗಿ ಹಿಂದೂ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಬಜರಂಗ ದಳ ಸಂಘಟನೆ ಇನ್ನು ಮುಂದೆ ತಾಲೂಕಿನಲ್ಲಿ ಗುರುಕುಲಗಳನ್ನು ಪ್ರಾರಂಭಿಸುವ ದಿಕ್ಕಿನಲ್ಲಿ ನಮ್ಮ ಪಯಣ ಇರುತ್ತದೆ. ಶ್ರೀರಾಮ ಶೋಭಾಯಾತ್ರೆ ಇದೊಂದು ದೇವರ ಕಾರ್ಯಕ್ರಮ. ಯಾರೋ ಒಬ್ಬ ವ್ಯಕ್ತಿ ಬಿಂಬಿಸಿಕೊಂಡು ಅವರನ್ನ ಎತ್ತೋ ಅಂತ ಕೆಲಸ ಮಾಡಿ ಈ ಯಾತ್ರೆಗೆ ಪಾಲ್ಗೊಂಡ ಸ್ವಲ್ಪ ಜನಕ್ಕೆ ಬೇಜಾರಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವ ದೇವರ ಕಾರ್ಯಕ್ರಮದಲ್ಲಿ ಯಾರೂ ಸಹ ಈ ರೀತಿ ಮಾಡಬಾರದೆಂದು ಬಜರಂಗ ದಳ ಸಂಯೋಜಕ ವೆಂಕಟೇಶ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೇವೆ. ಇಷ್ಟ ಇದ್ದವರು ಬಂದಿದ್ದಾರೆ, ಇಲ್ಲದಿರುವವರು ಬಂದಿಲ್ಲ. ನಾವು ಪಕ್ಷಾತೀತವಾಗಿ ಪಾಲ್ಗೊಂಡಾಗ ಮಾತ್ರ ಹಿಂದುತ್ವ ಉಳಿಯುತ್ತದೆ. ನಾವು ಮಾಡುತ್ತಿರುವುದು ದೇವರ ಕಾರ್ಯಕ್ರಮ. ಇಲ್ಲಿ ದೇವರನ್ನು ಮಾತ್ರ ಮೆರೆಸಬೇಕು. ಅದು ಬಿಟ್ಟು ಯಾರೋ ರಾಜಕೀಯ ವ್ಯಕ್ತಿಯನ್ನು ಮೆರೆಸುವುದು ಬೇಜಾರಾಯಿತು. ನಿಮಗೆ ಪ್ರಚಾರದ ಗೀಳು ಇದ್ದರೆ ರಾಜಕೀಯ ಕಾರ್ಯಕ್ರಮ ಮಾಡಿ, ಅಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳಲು ಸಲಹೆ ನೀಡಿದ ಗುಡಿಹಳ್ಳಿ ಮಂಜುನಾಥ್. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ನಾರಾಯಣ ಸ್ವಾಮಿ, ಕೊತ್ನೂರು ರವಿಕುಮಾರ್, ಲಕ್ಷ್ಮೀಕಾಂತ್, ರಾಮಂಜಿ, ಅನಂತರಾಮಯ್ಯ, ಜೀವನ್, ದಿವಾಕರ್, ಮೇಲೂರು ಅನಿಲ್, ಅಜಿತ್, ಬುಜ್ಜಿ ಭಾಗವಹಿಸಿದರು. ವರದಿ ಗೋರ್ಮಾಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರಿಗೆ ಹಾಗೂ ಸಂಘ ಸಂಸ್ಥೆಗಳವರಿಗೆ ಹಾಗೂ ಯಾತ್ರೆಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಅನಿಸಿಕೆ ಒಂದು 10,000 ಸಂಖ್ಯೆ ಸೇರ್ತೀನಿ ಅನ್ಕೊಂಡಿದ್ರೆ, ಆದ್ರೆ 2022 ಏನಾಯ್ತು, ಅಷ್ಟೇ ಸಂಖ್ಯೆ ಸೇರಿದ್ರೆ ನಮ್ಮ ಉದ್ದೇಶ, ನಮ್ಮ ಗುರಿ ಇನ್ನೂ ಒಂದು 10,000 15,000 ಸೇರಿಸುವಂತ ಉದ್ದೇಶ ಇತ್ತು. ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟು ಇನ್ನೂ ಕಾಣಿಸ್ತಾ ಇಲ್ಲ. ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಡೆಸುವಂತ ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ನಮ್ಮ ಹಿಂದೂಗಳು ಒಗ್ಗಟ್ಟನ್ನು ತೋರಿಸ್ಬೇಕು. ಯಾಕಂದ್ರೆ ಈಗ ಆಗ್ತಿರೋ ಕೆಲವು ಘಟನೆಗಳಿಂದ ನಮ್ಮ ಹಿಂದೂ ಬಾಂಧವರು, ನಮ್ಮ ಹಿಂದೂಗಳು ಐಕ್ಯತೆ ಮೂಡಿಸ್ಬೇಕು. ನಾವೆಲ್ಲ ಒಂದು ಬಜರಂಗಿಗಳಾಗಿ ನಾವು ಒಂದು ಸಂಘಟನಾ ಶಕ್ತಿಯನ್ನ ರೂಪಿಸ್ಕೊಂಡು ನಮ್ಮ ಹಿಂದೂ ಸಮಾಜವನ್ನ ಉಳಿಸಿ ಬೆಳೆಸುವಂತ ಕಾರ್ಯ ಮಾಡಬೇಕು. ಈ ಕಾರ್ಯ ಏನಿದೆ, ಈ ಕಾರ್ಯ ವರ್ಷ ನಡ್ಕೊಂಡು ಹೋಗುತ್ತೆ. ಆದ್ರಿಂದ ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ ಅಂತ ಹೇಳ್ತಾ, ಮತ್ತೆ ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಇದು ದೇವರ ಯಾತ್ರೆ. ಈ ಯಾತ್ರೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಿಂಬಿಸ್ಕೊಂಡು ಅವ್ರನ್ನ ಎತ್ತುವಂತ ಕಾರ್ಯ ಮಾಡಿ ಈ ಯಾತ್ರೆಗೆ ಸ್ವಲ್ಪ ಇದ್ ಮಾಡಿದ್ದಾರೆ. ಆ ತರ ಯಾರು ಮಾಡಬಾರ್ದು. ಯಾಕಂದ್ರೆ ನಾವು ದೇವ್ರ ಕಾರ್ಯದಲ್ಲಿ, ನಾವು ಹಿಂದೂ ಸಮಾಜದಲ್ಲಿ ಏನು ನಾವು ದೇವ್ರಿಗೆ ಏನು ಗೌರವ ಕೊಡ್ತೀರೋ ಅದೇ ಗೌರವ ಕೊಡ್ಬೇಕು. ಅದು ಮತ್ತೆ ರಿಪೀಟ್ ಆಗ್ಬಾರ್ದು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಯಶಸ್ಸಾಗಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಜರಂಗ ದಳ ವತಿಯಿಂದ ಗುರುಕುಲ ಏನು ನಮ್ಮ ಹಿಂದಿನ ನಮ್ಮ ಸಂಪ್ರದಾಯ ಏನಿತ್ತು, ಗುರುಕುಲಗಳು, ಈ ಗುರುಕುಲಗಳು ಓಪನ್ ಆಗ್ಬೇಕು. ಈ ಗುರುಕುಲ ಓಪನ್ ಮಾಡಿ ನಮ್ಮ ಹಿಂದೂ ಸಮಾಜದ ಏನಿದೆ, ನಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಆ ಕಾರ್ಯನ ನಡೆಸ್ಕೊಂಡು ಹೋಗ್ಬೇಕು. ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪಾಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ವಂದನೆಗಳನ್ನು ಹೇಳ್ತಾ ಇದ್ದೇನೆ.
ಸಕ್ಸಸ್ ಆಗಿದೆ. ಅದೇ ತರ ಎಷ್ಟು ವರ್ಷ ಮಾಡಬೇಕಾಗಿತ್ತು, ಕಾರಣ ಅದರಿಂದ ಆಗಲಿಲ್ಲ. ಆಮೇಲೆ 2024 ಮಾಡಿದ್ವಿ. ಅದು ಆಲ್ಮೋಸ್ಟ್ ನಾವು 10,000 ಸಂಖ್ಯೆ ಸೇರ್ಬೇಕು ಅಂತ ಇದ್ವಿ. 8,000 ಜನ ಬಂದವ್ರು. ಯಾಕಂದ್ರೆ 4 ಕಿಲೋಮೀಟರ್ ಪ್ರಶಸ್ತಿ ಇರೋದ್ರಿಂದ ಒಂದ್ ಸ್ವಲ್ಪ ಆ ಕಡೆ ಜನ ಆಗ್ತಾ ಇದ್ದಾರೆ. ಏನು ಒಂದು 5,000 ಜನ ಇನ್ನೂ ಅದನ್ನ ಹೆಚ್ಚಿನ ಸಂಖ್ಯೆ ನಾವು ಜನ ಸೇರಿಸಿ ಇನ್ನೂ ಕಾರ್ಯಕ್ರಮವಾಗಿ ಮಾಡುವಂತ ಆಗಿದೆ. ಆ ಕಾರ್ಯಕ್ರಮ ತುಂಬಾ ಜನ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ರವೀಣ್ಣವರಾಗಿರ್ಬೋದು, ವಿಲೇಶ್ವರ ರವೀಣ್ಣವರಾಗಿರ್ಬೋದು, ಮತ್ತೆ ಉಳಿಪಾಪಲ್ಲಿ ಮಹೇಂದ್ರ ಭಾಜಪ ಕಾರ್ಯದರ್ಶಿಗಳು ಚಿಕ್ಕದಾಸರ ದೇವರಾಜ್ ಅವರು, ಹಾಗೆ ಟಿವಿ ಬಾಬಾ ಇದೆ, ಮತ್ತೆ ರಾಜಣ್ಣ ಮಾಜಿ ಶಾಸಕರು ಎಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದೇ ತರ ಅವರ ಶಕ್ತಿಯಾನುಸಾರ ಸಭೆ ಸಂಸ್ಥೆಗಳು ಅಂಗಡಿಗಳು ಶಕ್ತಿಯಾನುಸಾರ ಏನೇನ್ ಬೇಕು ಅದನ್ನು ನಮ್ಗೆ ದೇಣಿಗೆ ತಲುಪಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ಮಾಡುವ ಅದರಲ್ಲಿ ಕಾರ್ಯಕ್ರಮ ಸ್ವಲ್ಪ ಮೆಡಿಟೇಷನ್ ಆಗಿತ್ತು. ನಾವು ಮಾಡ್ತಾ ಇರೋದು ದೇವ್ರ ಮೆರವಣಿಗೆ. ದೇವ್ರ ಮಾತ್ರ ಮೆರವಣಿಗೆ ಮಾಡ್ತಾರೆ. ಇದು ಶೋಭೆ ತಗೊಂಡ ಪ್ರಚಾರದ ಏನಾದ್ರು ತಿಂಗಳಿದ್ರೆ ಬೇಕಾದ್ರೆ ಅವರ ಸಪ್ರೇಟ್ ಆಗಿ ಒಂದು ರಾಜಕೀಯ ಕಾರ್ಯಕ್ರಮ ಮಾಡಿ ಅದರಲ್ಲಿ ಅವ್ರ ಪ್ರಚಾರ ತಗೊಂಡು ಬೇಕಾದ್ರೆ ಮಾಡಬೇಕು. ದೇವ್ರ ಕಾರ್ಯಕ್ರಮ ತರನೇ ಆಗ್ಬೇಕಾಗಿತ್ತು. ಅದೊಂದು ಸ್ವಲ್ಪ ಬೇಜಾರಾಗ್ತದೆ. ಇಲ್ಲಿ ನೆಕ್ಸ್ಟ್ ದಿನ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಗಮನಿಸ್ಕೊಂತೀವಿ. ಹಂಗೆ ಕಾರ್ಯಕ್ರಮ ಏನಾಯ್ತು ಪ್ರತಿ ವರ್ಷ ಲಾಸ್ಟ್ ಪ್ರತಿ ವರ್ಷ ನಡೀತದೆ. ಪ್ರತಿ ವರ್ಷ ಅದನ್ನ ವೇದಿಕೆ ಭಾಷಣ ಕೊಡೋದಿರ್ತದೆ. ಈ ಸಲ ನಾಳೆ ಕಾರ್ಯಕ್ರಮ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ನೋಡಿ ಮಾಡ್ತಾ ಇಲ್ಲ. ಒಂದು ಜಾತಿಗಳಿಗೆ ನಾವು ಮಾಡ್ತಾ ಇರೋದು ಹಿಂದೂಗಳ ಕಾರ್ಯಕ್ರಮ. ನಮ್ಮ ಶ್ರೀರಾಮನ ಶೋಭಾಯಾತ್ರೆ ಇದು ಅವರು ಪಕ್ಷ ತಿಳಿಸ್ಕೊಳ್ಳೋದಕ್ಕೆ ಅಥವಾ ಪಕ್ಷದಲ್ಲಿ ಹೊಡೆದಾಡುತ್ತೆ ಅನ್ನೋದು ಮೇಡಲ್ಲಿ ನಾವು ಏನು ಮಾಡೋದಕ್ಕೆ ನಾವು ಹಿಂದೂಗಳಾಗಿ ಹೋರಾಟ ಮಾಡ್ತೀವಿ. ಹಿಂದೂಗಳು ಮಾಡೋದಕ್ಕಾಗಿ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ. ಪಕ್ಷದಂತೂ ಅಲ್ಲೇ ಅದು ಒಂದು ಜಾತಿ ಪ್ರತಿ ಜಾತಿ ಹಿಂದೂಗಳ ಕಾರ್ಯಕ್ರಮಕ್ಕೆ ನಾವು ಶೋಭಾಯಾತ್ರೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಮಾಡ್ತಾನೆ ಇದ್ವಿ. ಎಲ್ಲರಿಗೂ ಆಹ್ವಾನ ಇರುತ್ತೆ. ಎಲ್ಲಾ ರಾಜಕಾರಣಿಗಳಿಗೆ ಬರೋರು, ಎಲ್ಲ ನಮ್ಮ ಹಿಂದೂಗಳು ಹಾಗೆ ಇಲ್ಲದೆ ಒಂದೇ ಜಾತಿ ಹಿಂದೂ ಜಾತಿ ಒಂದು ಕಾರ್ಯಕ್ರಮ ಮಾಡೋದು ನಿಟ್ಟಿನಿಲುವಾಗಿ ಇಷ್ಟು ಜನ ಸೇರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ ಸಂಘಟನೆ ಆ ಸಂಘಟನೆ ನಾವು ಹಿಂದೂಗಳ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ.